श्रीगुरुभ्यो नमः। हरिः ओम्। विज्ञानरोचिपरिपूरितान्तर्वाक्याण्डकोशम् हरितोपलाभम् तर्काभयेतम् विधि सर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीमयेव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता। अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ನವಮ ಸ್ಕಂಧದ 8ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ ಹರಿತೋ ರೋಹಿತಾದಾಸೀತ್ ಚಂಪಸ್ತಸ್ಮಾದ್ವಿನಿರ್ಮಿತಾ ಚಂಪಾಪುರೀ ಸುದೇವೋತೋ ವಿಜಯೋ ಯಸ್ಯ ಚಾತ್ಮಜಃ. ಹಿಂದಿನ ಅಧ್ಯಾಯದಲ್ಲಿ ಹರಿಶ್ಚಂದ್ರನ ಮಗನಾಗಿ ರೋಹಿತ ಹುಟ್ಟಿದ ಅಂತ ಹೇಳಿದ್ರು. ರೋಹಿತನ ಚರಿತ್ರೆಯನ್ನ ಆ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹರಿಶ್ಚಂದ್ರನ ಚರಿತ್ರೆಯನ್ನ ನಾವು ನೋಡಿದ್ವಿ. ಆ ರೋಹಿತನಿಗೆ ಮಗನಾಗಿ ಹುಟ್ಟಿದವನು ಹರಿತ ಅಂತ ಆ ವಂಶ ಚರಿತ್ರೆಯನ್ನ ಮುಂದುವರಿಸ್ತಾ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ರೋಹಿತಾತ್ ಆಸೀತ್ ಹರಿತಃ. ರೋಹಿತನ ಮಗ ಹರಿತ. ಹರಿತ ಎಂಬುವನ ಮಗ ಚಂಪಾ ಅಂತ. ಇವನು ಹರಿಶ್ಚಂದ್ರನ ಮೊಮ್ಮಗ. ರೋಹಿತನ ಮಗ ಚಂಪಾ ಅಂತ ಇವನಿಗೆ ಹೆಸರು. ಇವನು ಒಂದು ಪಟ್ಟಣವನ್ನ ನಿರ್ಮಾಣ ಮಾಡಿದ್ದ, ಅದಕ್ಕೆ ಚಂಪಾಪುರಿ ಅಂತ ಹೆಸರು. ಚಂಪಾಪುರಿಯನ್ನ ನಿರ್ಮಾಣ ಮಾಡಿದವನು ಈ ಚಂಪಾ ಎಂಬ ರಾಜ. ಈ ಚಂಪನ ಮಗ ಸುದೇವ, ಸುದೇವನ ಮಗ ವಿಜಯ. ಹರಿತೋ ರೋಹಿತಾದಾಸೀತ್ ಚಂಪಸ್ತಸ್ಮಾದ್ವಿನಿರ್ಮಿತಾ ಚಂಪಾಪುರೀ ಸುದೇವೋತೋ ವಿಜಯೋ ಯಸ್ಯ ಚಾತ್ಮಜಃ. ಭರುಕಸ್ತಸ್ತು ತಸ್ತಸ್ಮಾತ್ ವೃಕಸ್ತಸ್ಯಾಪಿ ಬಾಹುಕಃ ಸೋರಿಭಿರ್ಹೃತರಾಜ್ಯಸ್ತು ಸಭಾರ್ಯೋ ವನಮಾವಿಶತೆ. ಸುದೇವನ ಮಗ ವಿಜಯ, ಆ ವಿಜಯನ ಮಗ ಭರುಕ ಅಂತ. ಇವೆಲ್ಲ ಹರಿಶ್ಚಂದ್ರನ ವಂಶ ಇದೆಲ್ಲ. ವಿಜಯನ ಮಗ ಭರುಕ,
ಭರುಕನಿಂದ ಹುಟ್ಟಿದವನು ವೃಕ. ವೃಕನ ಮಗ ಬಾಹುಕ. ಈ ಬಾಹುಕ ಅಂತನ್ನೋನು ತನ್ನ ಹೆಂಡತಿಯರ ಜೊತೆಗೆ ಕಾಡಿಗೆ ಹೋಗ್ತಾನೆ. ಯಾಕೆ ಅಂತಂದ್ರೆ ಶತ್ರುಗಳೆಲ್ಲ ಇವನ ರಾಜ್ಯವನ್ನ ಅಪಹಾರ ಮಾಡ್ತಾರಂತೆ. ಸೊ ಅರಿಬಿಹಿ ಹೃತರಾಜ್ಯಸ್ತು, ಶತ್ರುಗಳೆಲ್ಲ ಇವನ ರಾಜ್ಯವನ್ನ ಅಪಹಾರ ಮಾಡೋದ್ರಿಂದ ಇವನೇನ್ ಮಾಡ್ತಾನೆ, ಸಭಾರ್ಯೋ ವನಮಾವಿಶತ್, ಪತ್ನಿ ಸಮೇತನಾಗಿ ಕಾಡಿಗೆ ಹೋಗ್ತಾನೆ. ವಾಯ್ಸ್ ಕೇಳಿಸ್ಲಿಲ್ಲ ಆಚಾರ್ಯ. ಏನ್ ಪುಡಿ ಇಲ್ಲೇ ಅದಲ್ಲ. ಬಂತ? ಕೇಳುತ್ತೆ ಗುರುಗಳೇ. ಭರುಕಸ್ತಸ್ತು ತಸ್ಮಾದ್ ವೃಕಸ್ತಸ್ಯಾಪಿ ಬಾಹುಕಃ ಸೋರಿಭಿರ್ಹೃತರಾಜ್ಯಸ್ತು ಸಭಾರ್ಯೋ ವನಮಾವಿಶತೆ ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ ಮಹಿಷ್ಯನುಮರಿಷ್ಯತಿ ಔರ್ವೇಣ ಜಾನತಾತ್ಮಾನಂ ಪ್ರಜಾವಂತಂ ನಿವಾರಿತ. ಈ ಬಾಹುಕ ಎಂಬುವನು ಅನೇಕ ಪತ್ನಿಯರ ಜೊತೆಗೆ ಕಾಡಿಗೆ ಹೋಗಿದ್ದಾನೆ. ಕಾಡಿನಲ್ಲಿ ವೃದ್ಧನಾದ ನಂತರ ಇವನು ಮರಣವನ್ನ ಹೊಂದಿಬಿಟ್ಟ. ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ, ಪಂಚತ್ವವನ್ನ ಪಡೆದ ಅಂದ್ರೆ ಮರಣವನ್ನ ಹೊಂದಿದ. ಅವನು ಸತ್ತ ಮೇಲೆ ಅವನ ಹೆಂಡತಿಯರು ಸಹಗಮನ ಮಾಡಬೇಕು ಅಂತ ಉದ್ಯುಕ್ತಳಾಗಿದ್ದಾಳೆ. ಆ ಸಮಯದಲ್ಲಿ ಔರ್ವ ಎಂಬಂತಹ ಒಬ್ಬ ಋಷಿ ಬಂದು ತಡಿತಾನೆ. ಯಾಕೆ ಅಂದ್ರೆ ಆ ರಾಣಿ ಗರ್ಭಿಣಿಯಾಗಿದ್ಲು. ಅವಳು ಗರ್ಭಿಣಿಯಾಗಿದ್ದಾಳೆ ಅನ್ನೋ ವಿಷಯವನ್ನ ತಿಳಿದಂತಹ ಔರ್ವ ಮುನಿಗಳು ಅವಳು ಸಹಗಮನ ಮಾಡೋದನ್ನ ತಡಿತಾರೆ. ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ ಮಹಿಷ್ಯನುಮರಿಷ್ಯತಿ ಔರ್ವೇಣ ಜಾನತಾತ್ಮಾನಂ ಪ್ರಜಾವಂತಂ ನಿವಾರಿತ ಆಜ್ಞಾಯಾಸ್ಯೈ ಸಪತ್ನೀಭಿಃ ಗರೋದತ್ತೋತ್ರ ಸಾಹಸಃ ಸಹ ತೇನೈವ ಸಂಜಾತಃ ಸಗರಾಖ್ಯೋ ಮಹಾಯಶಾಃ. ಆ ರಾಣಿಯ ಗರ್ಭದಲ್ಲಿ ಮಗು ಇದೆ ಅಂತ ಅವಳನ್ನ ಔರ್ವ ಎಂಬಂತಹ ಋಷಿಗಳು ಸಹಗಮನ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ತಡೆದ್ರು. ಅದರಿಂದ ಮುಂದೇನಾಯ್ತು ಅಂದ್ರೆ ಉಳಿದ ಈ ಸವತಿಯರೇನಿದ್ರು ಆ ರಾಣಿಗೆ, ಆ ಸವತಿಯರಿಗೆ ಹೊಟ್ಟೆ ಕಿಚ್ಚಾಯ್ತು. ಇವಳಿಗೆ ಮಗು ಹುಟ್ಟುತ್ತದೆ, ನಮಗೆ ಯಾರಿಗೂ ಮಗು ಆಗ್ಲಿಲ್ಲ, ಇವಳಿಗೆ ಮಗು ಹುಟ್ಟುತ್ತದೆ ಅಂತನ್ನೋದ್ರಿಂದ, ಇವಳ ಗರ್ಭದಲ್ಲಿ ಮಗು ಇದೆ ಅಂತನ್ನೋದನ್ನ ತಿಳಿದಂತಹ ಸವತಿಯರೆಲ್ಲರೂ ಅವಳಿಗೆ ವಿಷವನ್ನ ಕೊಟ್ಟು ಬಿಡ್ತಾರೆ. ಅವಳ ಗರ್ಭದಿಂದ ಮಗು ಬರಬಾರದು ಅನ್ನೋ ಕಾರಣದಿಂದ ಸವತಿಯರೆಲ್ಲ ಹೊಟ್ಟೆ ಕಿಚ್ಚಿಂದ ಅವಳಿಗೆ ವಿಷ ಕೊಟ್ಟು ಬಿಡ್ತಾರೆ. ಆದರೆ ಆ ಮಗು ಸಾಯೋದಿಲ್ಲ, ಅವಳು ಸಾಯೋದಿಲ್ಲ. ಆ ಮಗು ಹುಟ್ಟುವಾಗಲೇನೆ ವಿಷದಿಂದ ಸಹಿತವಾಗಿಯೇ ಹುಟ್ಟುತ್ತದೆ, ಗರ್ಭದಲ್ಲಿರ್ತಕ್ಕಂತಹ ಮಗು. ಆ ಎಲ್ಲ ಸವತಿಯರು ವಿಷ ಕೊಟ್ಟರೂ ಕೂಡ ವಿಷ ಸಹಿತವಾಗಿಯೇ ಗರ್ಭ ಜನಿಸಿತು. ಆ ಮಗುವೆ ಮಹಾ ಕೀರ್ತಿಶಾಲಿಯಾದಂತಹ ಸಗರ ಅಂತ ಪ್ರಸಿದ್ಧನಾಗಿರ್ತಕ್ಕಂತಹ ರಾಜ, ಸಗರ ಮಹಾರಾಜ. ಈ ರೀತಿ ಗರ್ಭದಲ್ಲಿರುವಾಗಲೇ ವಿಷವನ್ನ ಆ ಸವತಿಯರು ಕೊಟ್ಟದ್ದನ್ನ ವಿಷ ಸಹಿತವಾಗಿಯೇ ಹುಟ್ಟಿದವನು ಸಗರ ಮಹಾರಾಜ, ಮಹಾ ಯಶಸ್ಸನ್ನ ಪಡೆದಿರ್ತಕ್ಕಂತಹ ರಾಜ.
ಆಜ್ಞಾಯಾಸ್ಯೈ ಸಪತ್ನೀಭಿಃ ಗರೋ ದತ್ತೋತ್ರ ಸಾಹಸಃ ಸಹ ತೇನೈವ ಸಂಜಾತಃ ಸಗರಾಖ್ಯೋ ಮಹಾಯಶಾಃ ಸಗರಶ್ಚಕ್ರವರ್ತ್ಯಾಸೀತ್ ಸಾಗರೋ ಯತ್ಸುತೈ ಕೃತಃ ಯಸ್ತಾಲಜಂಘಾನ್ ಯವನಾನ್ ಛಕಾನ್ ಹೈಹಯವರ್ಬಕಾನ್ ನಾವಧೀದ್ ಗುರುವಾಕ್ಯೇನ ಚಕ್ರೇ ವಿಕೃತವೇಷಿಣಃ ಮುಂಡಾನ್ ಶ್ಮಶ್ರುಧರಾನ್ ಕಾಂಶ್ಚಿನ್ ಮುಕ್ತಕೇಶಾರ್ಧಮುಂಡಿತಾನ್. ಇವನಿಗೆ ಸಗರ ಅಂತ ಹೆಸರು ಬರ್ಲಿಕ್ಕೇನೂ ಕಾರಣ ಇದೆ. ಗರ ಅಂದ್ರೆ ವಿಷ. ಗರದಿಂದ ಸಹಿತವಾಗಿಯೇ ಹುಟ್ಟಿದವನಾದ್ರಿಂದ ಇವನನ್ನ ಸಗರ ಅಂತ ಕರೆದ್ರು ಋಷಿಮುನಿಗಳೆಲ್ಲ. ಗರಂ ಗರ ಗರ ಅಂದ್ರೆ ವಿಷ. ಗರಯ ಸಹಿತ ಸಗರ, ಗರೇಣ ಸಹಿತ ಸಗರ. ಇಂತಹ ಸಗರ ಮಹಾರಾಜ ಚಕ್ರವರ್ತಿ ಆಗ್ತಾನೆ. ಈ ಸಗರ ಮಹಾರಾಜನ, ಈ ಸಗರ ಚಕ್ರವರ್ತಿಯ ಮಕ್ಕಳೇನಿದ್ದಾರೆ, ಆ ಎಲ್ಲ ಮಕ್ಕಳು ಭೂಮಿಯನ್ನ ತೋಡಿ ಸಮುದ್ರವನ್ನ ವಿಸ್ತಾರ ಮಾಡುತ್ತಾರೆ. ಆದ್ರಿಂದಲೇನೆ ಸಮುದ್ರಕ್ಕೆ ಸಾಗರ ಅಂತ ಹೆಸರು ಬರ್ತದೆ. ಸಗರ ಮಹಾರಾಜನ ಮಕ್ಕಳು ತೋಡಿ 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 ಅದನ್ನ ವಿಸ್ತಾರ ಮಾಡಿದ್ರಿಂದಲೇನೆ ಸಮುದ್ರಕ್ಕೆ ಸಾಗರ ಅಂತ ಕರೀತಾರೆ. ಸಗರನ ಮಕ್ಕಳು ಮಾಡಿದ ಕೆಲಸ ಅದು. ಸಾಗರ ಅಂತ ಹೆಸರಾಯಿತು ಸಮುದ್ರಕ್ಕೆ. ಈ ಸಗರನೇ ಅನಾಗರಿಕರಾಗಿರ್ತಕ್ಕಂತಹ ಕೆಲವು ಜನ ಇದ್ದಾರೆ. ತಾಲಜಂಘ, ಯವನ, ಶಕ, ಹೈಹಯ, ಬರ್ಬರ ಇವರನ್ನೆಲ್ಲ ಕೊಲ್ಲದೆ ಹಾಗೆ ಬಿಟ್ಟನಂತೆ. ಗುರುಗಳ ಆದೇಶದಿಂದ ಗುರುಗಳಾದಂತಹ ಔರ್ವ ಮುನಿಗಳು ಅವನಿಗೆ ಹೇಳುತ್ತಾರೆ, ಅದರಿಂದ ಇವರನ್ನೆಲ್ಲ ಕೊಲ್ಲದೆ ಅವರನ್ನ ಕೆಲವರನ್ನ ವಿಕೃತ ವೇಷ ಮಾಡಿದಂತೆ ಮಾಡಿದ. ಕೆಲವರಿಗೆ ತಲೆ ಬೋಳಿಸಿ ಗಡ್ಡವನ್ನ ಬಿಡಿಸಿದ, ಕೆಲವರಿಗೆ ಉದ್ದ ಕೂದಲನ್ನು ಬಿಡಿಸಿದ, ಮತ್ತೆ ಕೆಲವರಿಗೆ ಅರ್ಧ ತಲೆ ಬೋಳಿಸಿದ. ಈ ರೀತಿ ವಿಚಿತ್ರವಾಗಿ ಅವರನ್ನ ವಿಕೃತ ವೇಷ ಉಳ್ಳವರಂತೆ ಮಾಡಿದ. ಕೊಲ್ಲಲಿಲ್ಲ. ಅದು ಗುರುಗಳ ಆದೇಶ ಆಗಿತ್ತು, ಅವರನ್ನ ಕೊಲ್ಲಬೇಡ, ಅವರನ್ನ ವಿಕಾರ ಮಾಡು ಅಂತ ಗುರುಗಳಾದಂತಹ ಔರ್ವ ಋಷಿಗಳು ಆದೇಶ ಮಾಡಿದ್ರು. ಹಾಗಾಗಿ ಈ ಸಗರ ಮಹಾರಾಜ ಇಂತಹ ಕೆಲವರು ಅನಾಗರಿಕರು, ಇವರೆಲ್ಲ ಯಾರ್ಯಾರು ಅಂದ್ರೆ ತಾಲಜಂಘರು, ಯವನರು, ಶಕರು, ಹೈಹಯರು, ಬರ್ಬರರು ಅಂತ ಅವರನ್ನ ಹೇಳಿದ್ದಾರೆ. ಯಸ್ ತಾಲಜಂಘಾನ್ ಯವನಾನ್ ಛಕಾನ್ ಹೈಹಯ ಬರ್ಬರಾನ್. ಈ ಅನಾಗರಿಕರಾದಂತಹ ಇವ್ರನ್ನೆಲ್ಲ ನಾವಧೀತ್, ಗುರುವಾಕ್ಯನ ನಾವಧೀತ್, ಗುರುಗಳಾದಂತಹ ಔರ್ವರ ವಾಕ್ಯದಿಂದ ನಾವಧೀತ್, ಕೊಲ್ಲಲಿಲ್ಲ. ವಿಕೃತವೇಷಿಣ ಚಕ್ರೇ. ಹೇಗೆ ವಿಕೃತವೇಷ ಅಂತನ್ನೋದಕ್ಕೆ ಮುಂಡಾನ್, ಶ್ಮಶ್ರುಧರಾನ್, ಇನ್ನು ಕೆಲವರನ್ನ ಕಾಂಶಿತ್ ಮುಕ್ತಕೇಶಾನ್, ಮತ್ತೆ ಕೆಲವರನ್ನ ಅರ್ಧಮುಂಡಿತಾನ್ ಅಂತ. ಇದೆಲ್ಲ ವಿಕಾರ. ಇದು ಬಹಳ ಅಸಹ್ಯವಾಗಿರ್ತಕ್ಕಂಥದ್ದು. ವಿಕೃತವಾದ ವೇಷ ಯಾವ್ದ್ಯಾವ್ದು ಅಂದ್ರೆ ತಲೆ ಬೋಳಿಸ್ಕೊಳ್ಳೋದು, ಗಡ್ಡ ಹಾಗೆ ಬಿಡೋದು. ತಲೆ ಮಾತ್ರ ಬೋಳಿಸ್ಕೊಳ್ಳೋದು, ಗಡ್ಡವನ್ನ ಹಾಗೆ ಬಿಡೋದು. ಇದು ಒಂಥರ ವಿಕಾರವಾದ ವೇಷ. ಇನ್ನು ಕೆಲವರಿಗೆ ಕೂದಲನ್ನ ಹಾಗೆ ಉದ್ದ ಬಿಟ್ಟು ಬಿಡೋದು. ಉದ್ದ ಕೂದಲು ಬಿಡೋದೇನಿದೆ ಇದು ಒಂದು. ಶ್ಮಶ್ರುಧರಾನ್ ಅಂದ್ರೆ ಹಾಗೆ. ಮುಕ್ತಕೇಶಾನ್ ಅಂದ್ರೆ ಉದ್ದ ಕೂದಲು ಬಿಡೋದು. ಇನ್ನು ಅರ್ಧ ಮುಂಡಿತಾನ್ ಅಂತ ಕೆಲವರನ್ನ ಅರ್ಧ ತಲೆ ಬೋಳಿಸೋದು. ಈ ರೀತಿ ವಿಕಾರವಾದಂತಹ ವೇಷವುಳ್ಳವರನ್ನಾಗಿ ಮಾಡಿದ.
ಸಗರಶ್ಚಕ್ರವರ್ತ್ಯಾಸೀತ್ ಸಾಗರೋ ಯತ್ಸುತೈಕೃತಃ ಯಸ್ತಾಲಜಂಘಾನ್ ಯವನಾನ್ ಛಕಾನ್ ಹಯಬರ್ಬರಾನ್ ನಾವಧೀದ್ ಗುರುವಾಕ್ಯೇನ ಚಕ್ರೇ ವಿಕೃತವೇಷಿಣಃ ಮುಂಡಾನ್ ಶ್ಮಶ್ರುಧರಾನ್ ಕಾಂಶ್ಚಿತ್ ಮುಕ್ತಕೇಶಾರ್ಧಮುಂಡಿತಾನ್ ಅನಂತರ್ವಾಸಸ ಕಾಂಶ್ಚಿತ್ ಅಬಹಿರ್ವಾಸಸೋಪರಾನ್ ಸ್ವಶ್ವಮೇಧೈರಯಜತ ಸರ್ವವೇದಸುರಾತ್ಮಕಂ. ಮತ್ತೆ ಕೆಲವರನ್ನ ಒಳಗೆ ಬಟ್ಟೆ ಇಲ್ಲದೆ ಇರುವವರು, ಒಳ ಉಡುಪು ಇಲ್ಲದೆ ಇರುವವರಂತೆ ಮಾಡಿದ. ಅದು ಒಂದು ರೀತಿಯಾದ ವಿಕಾರ, ವಿಕೃತ ವೇಷ. ಒಳ ಉಡುಪಿಲ್ಲದೆ ಕೇವಲ ಮೇಲಿನ ಉಡುಪನ್ನ ಧಾರಣೆ ಮಾಡೋದು. ಇನ್ನು ಕೆಲವರಿಗೆ ಹೊರ ಉಡುಪು ಇಲ್ಲದಂತೆ ಮಾಡಿದ, ಕೇವಲ ಒಳ ಉಡುಪು ಮಾತ್ರ ಹಾಕೊಂಡು ಓಡಾಡ್ಬೇಕು, ಆ ರೀತಿ. ಅದು ಒಂದು ರೀತಿ ವಿಕಾರ. ಅನಂತರ್ವಾಸಸ ಕಾಂಶ್ಚಿತ್ ಅಬಹಿರ್ವಾಸಸೋ ಕಾಂಶ್ಚಿತ್ ಅಪರಾನ್ನ. ಕೆಲವರನ್ನ ಹೊರ ಉಡುಪು ಇಲ್ಲದವರಂತೆ, ಕೆಲವರನ್ನ ಒಳ ಉಡುಪು ಇಲ್ಲದವರಂತೆ ಮಾಡಿದ. ಈ ರೀತಿ ವಿಕಾರ ಮಾಡಿರ್ತಕ್ಕಂಥವನು ಈ ಸಗರ ಮಹಾರಾಜ. ಇಂತಹ ರಾಜ ಬಹಳ ದೊಡ್ಡ ಯಾಗವನ್ನ ಮಾಡಿದ. ಅಶ್ವಮೇಧ ಯಾಗ ಮೊದಲಾದ ಯಾಗಗಳಿಂದ ಭಗವಂತನ ಆರಾಧನೆ ಮಾಡಿದ್ದಾನೆ. ಅನೇಕ ಅಶ್ವಮೇಧ ಯಾಗಗಳು ಅಂತ. ಸೊ ಅಶ್ವಮೇಧೈಹಿ ಅಂತ ಬಹುವಚನ ಇದೆ. ಅಶ್ವಮೇಧೈಹಿ ಅಯಜತ್ ಸರ್ವ ವೇದ ಸುರಾತ್ಮಕಂ. ಎಲ್ಲಾ ವೇದಗಳ, ಎಲ್ಲಾ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನ ಅಶ್ವಮೇಧ ಮೊದಲಾದ ಯಾಗಗಳಿಂದ ಆರಾಧನೆಯನ್ನ ಮಾಡಿದ. ಸರ್ವ ವೇದ ಸುರಾತ್ಮಕಂ ಅಂತ ಇದೆ ಇಲ್ಲಿ. ಸರ್ವ ವೇದಗಳು, ಸರ್ವ ಸುರ ದೇವತೆಗಳೇನಿದ್ದಾರೆ ಎಲ್ಲ ದೇವತೆಗಳ ಆತ್ಮಕಂ ಅಂತ. ಆತ್ಮಕಂ ಅನ್ನೋ ಶಬ್ದಕ್ಕೆ ಎಲ್ಲಾ ವೇದ ಮತ್ತು ಎಲ್ಲ ದೇವತೆಗಳ ಅಂತರ್ಯಾಮಿ ಅಂತ ಅರ್ಥ, ಅಥವಾ ಸ್ವಾಮಿ, ಅಥವಾ ವೇದಗಳಿಂದ ಪ್ರತಿಪಾದ್ಯ. ವೇದಾತ್ಮಕ ಅಂದ್ರೆ ವೇದ ಪ್ರತಿಪಾದ್ಯ ಅಂತ ಅರ್ಥ ಇಟ್ಟುಕೊಳ್ಬೇಕು. ಸುರಾತ್ಮಕ ಅಂದ್ರೆ ಸುರ ಅಂತರ್ಯಾಮಿ ಅಂತ ಇಟ್ಟುಕೊಳ್ಬೇಕು. ಅವುಗಳ ಆ ಸುರರಿಗೆಲ್ಲ ಒಡೆಯ, ಎಲ್ಲ ದೇವತೆಗಳಿಗೆ ಒಡೆಯ, ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅಂತ ಅರ್ಥ. ಆತ್ಮಕ ಅನ್ನೋ ಶಬ್ದದಿಂದ ಹಾಗರ್ಥ ಹೇಗೆ ಸಿಗ್ತದೆ? ಸುರಾತ್ಮಕ ಅಂದ್ರೆ ದೇವತೆಗಳೇ ಅನ್ನೋ ಅರ್ಥ ಬರ್ತದಲ್ವಾ ಅಂತ ಕೆಲವರಿಗೆ ಸಂದೇಹ. ಆತ್ಮಕ ಅನ್ನೋ ಶಬ್ದಕ್ಕೆ ಸರ್ವೇ ಸುರಾಹ ಆತ್ಮ ದೇಹ ಪ್ರತಿಮಾ ಯಸ್ಯ ಅಂತ ಹಾಗೆ ಇಟ್ಕೊಳ್ಬೇಕು. ಎಲ್ಲಾ ದೇವತೆಗಳೇ ದೇಹ, ಪ್ರತಿಮೆ. ಆತ್ಮ ಅಂದ್ರೆ ದೇಹ, ದೇಹ ಅಂದ್ರೆ ಪ್ರತಿಮೆ. ಭಗವಂತನ ಆರಾಧನೆಗೆ ದೇವತೆಗಳು ಪ್ರತಿಮೆ ಇದ್ದಂತೆ. ದೇವತಾ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ದೇವತೆಗಳೇ ಭಗವಂತ ಅಲ್ಲ, ದೇವತೆಗಳು ಭಗವಂತನ ಪ್ರತಿಮೆಗಳು ಅಂತ ತಿಳಿದು ಅವರೆಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಆರಾಧನೆಯನ್ನ ಮಾಡೋದು ಇದು ಸರಿಯಾದ ಕ್ರಮ. ಆ ಅಭಿಪ್ರಾಯದಲ್ಲಿ ದೇವತಾತ್ಮಕಂ ಸುರಾತ್ಮಕಂ ಅಂತ ಹೇಳ್ತಾರೆ. ಆತ್ಮ ಅನ್ನೋ ಶಬ್ದಕ್ಕೆ ಅಲ್ಲಿ ದೇಹ, ಪ್ರತಿಮೆ ಅಂತ ಅರ್ಥ. ಮತ್ತೊಂದು ಅರ್ಥ ಸ್ವಾಮಿ ಅಂತ ಅರ್ಥ ಇದ್ದೇ ಇದೆ. ಅಂತರ್ಯಾಮಿ ಅನ್ನೋ ಅರ್ಥ ಆತ್ಮ ಅನ್ನೋ ಶಬ್ದಕ್ಕೆ ಬಹಳ ಪ್ರಸಿದ್ಧವಾದ ಅರ್ಥ ಅನೇಕ ಕಡೆಯಲ್ಲಿ ನಾವು ನೋಡಿದ್ದೇವೆ. ಆ ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ಆ ಎಲ್ಲ ದೇವತೆಗಳಿಗೆ ಒಡೆಯನಾಗಿದ್ದಾನೆ, ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ಭಗವಂತನನ್ನ ಅನೇಕ ಅಶ್ವಮೇಧ ಯಾಗ ಮೊದಲಾದ ಯಾಗಗಳಿಂದ ಆರಾಧನೆಯನ್ನು ಮಾಡಿದ ಸಗರ ಮಹಾರಾಜ. ಅನಂತರ್ವಾಸಸ ಕಾಂಶ್ಚಿತ್ ಅಬಹಿರ್ವಾಸಸೋಪರಾನ್ ಸೋಶ್ವಮೇಧೈರಯಜತ ಸರ್ವವೇದ ಸುರಾತ್ಮಕಂ ಔರ್ವೋಪದಿಷ್ಟಯೋಗೇನ ಹರಿಮಾತ್ಮಾನಮೀಶ್ವರಂ ತಸ್ಯೋತ್ಸೃಷ್ಟಂ ಪಶುಂ ಯಜ್ಞೆ ಜಹಾರಾಶ್ವಂ ಪುರಂದರಃ. ಸಗರ ಮಹಾರಾಜನ ಗುರುಗಳು ಔರ್ವ ಎಂಬಂತಹ ಋಷಿಗಳು. ಆ ಗುರುಗಳಾದಂತಹ ಔರ್ವ ಮುನಿಗಳ ಉಪದೇಶದಿಂದ
ಅವರು ಉಪದೇಶಿಸಿದ ರೀತಿಯಲ್ಲೇನೆ ಸರ್ವೋತ್ತಮನಾದ ಭಗವಂತನನ್ನ ಅಶ್ವಮೇಧ ಯಾಗದಿಂದ ಆರಾಧನೆಯನ್ನ ಮಾಡಿದ್ದಾನೆ. ಆ ಅಶ್ವಮೇಧ ಯಾಗವನ್ನ ಮಾಡುವ ಸಂದರ್ಭದಲ್ಲಿ ಅವನು ಭೂ ಪ್ರದಕ್ಷಿಣೆಗೆ ಅಂತ ಬಿಟ್ಟಂತಹ ಯಜ್ಞದ ಅಶ್ವ ಏನಿದೆ, ಆ ಅಶ್ವವನ್ನ ದೇವೇಂದ್ರ ಅಪಹಾರ ಮಾಡಿದ್ದ. ಒಬ್ಬ ಚಕ್ರವರ್ತಿಯಾಗಿ ತಾನು ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತಂದ್ರೆ ಎಲ್ಲ ಸಾಮಂತ ರಾಜರುಗಳ ಅದಕ್ಕೆ ಒಪ್ಪಿಗೆ ಇರಬೇಕು. ಯಾರೂ ಕೂಡ ಆ ಯಜ್ಞಾಶ್ವವನ್ನ ಕಟ್ಟಬಾರದು, ಎಲ್ಲರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಅದಕ್ಕೋಸ್ಕರ ಆ ಒಂದು ಅಶ್ವವನ್ನ ಇಡೀ ಭೂಮಂಡಲದಲ್ಲಿ ಅದನ್ನ ಪ್ರದಕ್ಷಿಣೆ ಮಾಡಿ ಎಲ್ಲರಿಂದ ಕಪ್ಪ ಕಾಣಿಕೆಯನ್ನು ತಗೊಂಡು ಬರಬೇಕು. ಹಾಗೆ ಆ ಯಜ್ಞಾಶ್ವವನ್ನ ಬಿಟ್ಟಾಗ ಅದನ್ನ ದೇವೇಂದ್ರ ಕಟ್ಟಿ ಹಾಕಿಬಿಟ್ಟ. ಪುರಂದರಃ ಅಶ್ವಂ ಜಹಾರ. ಪುರಂದರ ಅಂದ್ರೆ ದೇವೇಂದ್ರ. ಅವನು ಆ ಅಶ್ವವನ್ನು ಕಟ್ಟಿ ಹಾಕಿದ್ದ. ಔರ್ವೋಪದಿಷ್ಟ ಯೋಗೇನ ಹರಿಮಾತ್ಮಾನಮೀಶ್ವರಂ ತಸ್ಯೋತ್ಸೃಷ್ಟಂ ಪಶುಂ ಯಜ್ಞೆ ಜಹಾರಾಶ್ವಂ ಪುರಂದರಃ. ಸುಮತ್ಯಾಸ್ತನಯಾ ದೃಪ್ತಾಃ ಪಿತುರಾದೇಶಕಾರಿಣಃ ಹಯಮನ್ವೇಷಮಾಣಾಃ ತೇ ಸಮಂತಾನ್ಯಖನನ್ ಮಹೀಂ. ಈ ಸಗರ ಮಹಾರಾಜನಿಗೆ ಇಬ್ಬರು ರಾಣಿಯರಿದ್ರು, ಸುಮತಿ ಮತ್ತು ಕೇಶಿನಿ ಅಂತ ಅವರ ಇಬ್ಬರ ಹೆಸರು. ಆ ಸುಮತಿ ಮತ್ತು ಕೇಶಿನಿ ಎಂಬಂತಹ ರಾಣಿಯರೇನಿದ್ರಲ್ಲ, ಅದರಲ್ಲಿ ಮೊದಲನೆಯವಳು ಸುಮತಿ. ಆ ಸುಮತಿ ಅಂತನ್ನವಳಿಗೆ 60,000 ಮಕ್ಕಳಿದ್ರು. ಸಗರ ಮಹಾರಾಜನ ಮಕ್ಕಳು 60,000 ಮಕ್ಕಳು. ಮೊದಲನೇ ರಾಣಿಯಾದಂತಹ ಸುಮತಿಯ ಮಕ್ಕಳವರೆಲ್ಲ. ಇವರೇನು ಮಾಡಿದ್ರು, ತಂದೆಯ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಆ ಕುದುರೆಯನ್ನ ಹುಡುಕ್ತಾ ಹೊರಟಿದ್ದಾರೆ. ತಂದೆ ಬಿಟ್ಟಂತಹ ಕುದುರೆ ಅದು ಬರ್ಲಿಲ್ಲ, ಹಿಂತಿರುಗಿ ಎಲ್ಲಿ ಹೋಯ್ತು, ಯಾರು ಕಟ್ಟಿ ಹಾಕಿರ್ಬೋದು, ಎಲ್ಲಿ ಹೋಗಿರ್ಬೋದು ಅಂತ ಆ ಕುದುರೆಯನ್ನ ಹುಡುಕ್ತಾ ಹೋಗಿದ್ದಾರೆ. 60,000 ಮಕ್ಕಳು ಬಹಳ ಅಹಂಕಾರಿಗಳಾಗಿದ್ರು ಅಂತ ಹೇಳಿದ್ದಾರೆ ಅವರನ್ನ. ದೃಪ್ತಾಹ, ಬಹಳ ದುರಹಂಕಾರ ಇತ್ತವರಿಗೆ. ಆ 60,000 ಮಕ್ಕಳಿಗೆ ನಾವೇ ಬಲಿಷ್ಠರು, ನಮ್ಮನ್ನ ಯಾರೂ ಎದುರಿಸೋರೇ ಇಲ್ಲ ಅನ್ನುವಂತಹ ಅಹಂಕಾರ ಬಹಳ ಇತ್ತವ್ರಿಗೆ. ಹೀಗೆ ಆ 60,000 ಮಕ್ಕಳು ಕೂಡ ಕುದುರೆಯನ್ನ ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಇಡೀ ಭೂಮಿಯನ್ನೆಲ್ಲ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಭೂಮಿಯಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂದ ಮೇಲೆ ಪಾತಾಳದಲ್ಲಿ ಹುಡುಕೋಣ ಅಂತ ಭೂಮಿಯನ್ನ ಅಗದ್ರು. ಭೂಮಿಯನ್ನ ಅಗೆದು ಪಾತಾಳಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 60,000 ಮಕ್ಕಳು ಕೂಡ ಭೂಮಿಯನ್ನ ಅಗದ್ರಂತೆ. ಸುಮತ್ಯಾಸ್ತನಯಾ ದೃಪ್ತಾಃ ಪಿತುರಾದೇಶಕಾರಿಣಃ ಹಯಮನ್ವೇಷಮಾಣಾಸ್ತೆ ಸಮಂತಾನ್ಯಖನನ್ ಮಹೀಂ. ಪ್ರಾಗುದೀಚ್ಯಾಂ ದಿಶಿ ಹಯಂ ದದೃಶು ಕಪಿಲಾಂತಿಕೆ ಏಷ ವಾಜಿಹರಶ್ಚೋರಃ ಆಸ್ತೆ ಮೀಲಿತಲೋಚನಃ ಹನ್ಯತಾಂ ಪಾಪ ಇತಿ 60 ಉದಾಯುಧಾ ಅಭಿಯಯುಃ ಉನ್ಮಿಮೇಷ ತದಾ ಮುನಿಃ. ಪಾತಾಳದಲ್ಲಿ ಆ ಕುದುರೆಯನ್ನು ಹುಡುಕ್ತಾ ಭೂಮಿಯನ್ನೆಲ್ಲ ಅಗದು ಪಾತಾಳಕ್ಕೆ ಹೋಗಿ ನೋಡ್ತಾರೆ. ಪಾತಾಳದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕಪಿಲ ಋಷಿಗಳ ಹತ್ತಿರ ಈ ಯಜ್ಞಾಶ್ವ ಇರ್ತದೆ. ಕಪಿಲ ಋಷಿಗಳು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಪಾತಾಳ ದಿಕ್ಕಿನ ಈಶಾನ್ಯ ದಿಕ್ಕು ಅಂತ ಹೇಳಿದ್ದಾರೆ. ಪಾತಾಳದಲ್ಲಿ
ಪ್ರಾಗುದೀಚಿ ಅಂದ್ರೆ ಪ್ರಾಕ್ ಮತ್ತು ಉದೀಚಿಯ ಮಧ್ಯಭಾಗ, ಪೂರ್ವ ಮತ್ತು ಉತ್ತರದ ಮಧ್ಯಭಾಗ ಅಂದ್ರೆ ಈಶಾನ್ಯ ದಿಕ್ಕು. ಪ್ರಾಗುದೀಚ್ಯಾಂ ದಿಶಿ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ಕಪಿಲ ಮುನಿಗಳ ಹತ್ತಿರ ಈ ಯಜ್ಞಾಶ್ವ ಇತ್ತು. ಅದನ್ನ ನೋಡಿದ್ರು. ನೋಡಿದ ತಕ್ಷಣದಲ್ಲೇ ಇವನೇ ಆ ಕುದುರೆಯನ್ನ ಕದ್ದವನು ಅಂತ ತಿಳ್ಕೊಂಡು ಬಿಟ್ರು. ಕುದುರೆಯನ್ನ ಕಟ್ಟಿ ಹಾಕದವನು ಇವನೇ ಕುದುರೆ ಕಳ್ಳ ಅಂತ ಕಪಿಲ ಮುನಿಗಳನ್ನ ನೋಡಿ ತಪಸ್ಸು ಮಾಡ್ತಾ ಇರುವಂತಹ ನಾಟಕ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು. ತಪಸ್ಸಿನ ಹಾಗೆ ಕಣ್ಣು ಮುಚ್ಚಿಕೊಂಡು ಸೋಗಿನಲ್ಲಿ ಕೂತು ಕಣ್ಣು ಮುಚ್ಚಿಕೊಂಡಿದ್ದಾನೆ ಪಾಪಿ ಇವನನ್ನ ಕೊಲ್ರಿ ಅಂತ 60,000 ಮಂದಿ ಸಗರನ ಮಕ್ಕಳು ಕೂಡ ಆಯುಧಗಳನ್ನ ಎತ್ತಿಕೊಂಡು ಆ ಕಪಿಲ ಋಷಿಗಳ ಮೇಲೆ ಏರಿ ಹೋದ್ರು. ಅವ್ರ ಪಾಡಿಗೆ ಅವರು ತಪಸ್ಸು ಮಾಡ್ತಾ ಕೂತಿದ್ದಾರೆ ಕಪಿಲ ಋಷಿಗಳು. ಅವರ ಹತ್ತಿರ ಈ ಕುದುರೆ ಇರೋದು ನೋಡಿ ಇವರೇ ಆ ಕುದುರೆಯನ್ನ ಕದ್ದವರು ಅಂತ ಈ 60,000 ಜನ ಮಕ್ಕಳು ಕೂಡ, ಯಾಕೆಂದ್ರೆ ಭಾರಿ ದೃಪ್ತಾಹ ಅಂತ ಹಿಂದೆನೆ ಹೇಳಿದ್ದಾರೆ, ಭಾರಿ ಅಹಂಕಾರ ಇತ್ತು ಅವರಿಗೆ. ಈ ಕಪಿಲ ಋಷಿಗಳನ್ನ ನೋಡಿ ತಪಸ್ಸು ಮಾಡುವ ಸೋಗಿನಲ್ಲಿ ಕೂತಂತಹ ಪಾಪಿ ಕುದುರೆಯನ್ನ ಕದ್ದವನಿವನು, ಕೊಲ್ರಿ ಇವನನ್ನ ಅಂತ ಹನ್ಯತಾಂ ಪಾಪಃ, ಕೊಲ್ರಿ ಇವನನ್ನ ಪಾಪಿ ಅಂತ ಎಲ್ಲ 60,000 ಜನ ಮಕ್ಕಳು ಕೂಡ ಉದಾಯುಧಾಹ ಅಭಿಯಯುಹು ಆಯುಧವನ್ನ ಹಿಡ್ಕೊಂಡು ಅವನ ಮೇಲೆ ಆಕ್ರಮಣ ಮಾಡಿದ್ರು. ಆವಾಗ ಆ ಕಪಿಲ ಋಷಿಗಳು ಕಣ್ಣನ್ನ ತೆಗೆದ್ರು. ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡ್ತಾ ಇದ್ದಂತಹ ಕಪಿಲ ಋಷಿಗಳು ಈ ಎಲ್ಲ 60,000 ಮಕ್ಕಳು ಕೂಡ ತನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಆಯುಧಗಳನ್ನು ಹಿಡ್ಕೊಂಡು ಬಂದಾಗ ಕಣ್ ತೆಗೆದ್ರು. ಪ್ರಾಗುದೀಚ್ಯಾಂ ದಿಶಿ ಹಯಂ ದದೃಶು ಕಪಿಲಾಂತಿಕೆ ಏಷವಾಜಿ ಹರಶ್ಚೋರಃ ಆಸ್ತೆ ಮೀಲಿತಲೋಚನಃ ಹನ್ಯತಾಂ ಪಾಪಃ ಇತಿ 60 ಸಹಸ್ರಿಣಃ ಉದಾಯುಧಾ ಅಭಿಯಯುಃ ಉನ್ಮಿಮೇಷ ತದಾ ಮುನಿಃ. ಕಣ್ಣು ತೆಗೆದ್ರು ಕಪಿಲ ಋಷಿಗಳು. ಏನಾಯ್ತು ಅದರಿಂದ? ಸ್ವಶರೀರಾಗ್ನಿನಾ ತಾವನ್ ಮಹೇಂದ್ರ ಹೃತಚೇತಸಃ ಮಹದ್ವ್ಯತಿಕ್ರಮಹತಾ ಭಸ್ಮಸಾದಭವನ್ ಕ್ಷಣಾತ್. ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಇಂದ್ರ. ಆ ಇಂದ್ರದೇವರು ಅವರ ಮನಸ್ಸನ್ನ ಅಪಹಾರ ಮಾಡಿಬಿಟ್ಟಿದ್ರು. ಅದರಿಂದ ಈ ಸಗರನ ಮಕ್ಕಳೇನಿದ್ದಾರೆ 60,000 ಜನ, ಸಗರ ಋಷಿಗಳು ಕಣ್ಣನ್ನ ತೆಗೆದ ಕೂಡಲೇ ಅವರು ಮಾಡಿದ ಅಪರಾಧದಿಂದ, ತಪ್ಪು ಮಾಡಿದ್ರು ಅವರು, ಅಜ್ಞಾನಿಗಳು. ಕಪಿಲ ಋಷಿಗಳನ್ನ ಕಳ್ಳ ಅಂತ ತಿಳ್ಕೊಂಡು ಅವರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ, ಅಜ್ಞಾನಿಗಳಿವರು, ಮಹಾ ಅಪರಾಧವನ್ನ ಮಾಡಿರ್ತಕ್ಕಂಥವ್ರು. ಕಪಿಲ ಋಷಿಗಳಲ್ಲಿ ಮಾಡಿದ ಅಜ್ಞಾನ ಅಪರಾಧದಿಂದಲೇನೆ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗಿಬಿಟ್ರು. ತಮ್ಮ ಶರೀರದ ಒಳಗಿನ ಅಗ್ನಿಯಿಂದಲೇ ಸುಟ್ಟು ಬೂದಿಯಾದರು ಅಂತ ಹೇಳ್ತಾ ಇದ್ದಾರೆ. ಭಸ್ಮಸಾದಭವನ್ ಕ್ಷಣಾತ್. ಅವರು ಮಾಡಿದ ಅಪರಾಧ ಮಹದ್ವ್ಯತಿಕ್ರಮ, ಅವರು ಮಾಡಿದ ಅಪರಾಧ, ಅದರಿಂದ ಸುಟ್ಟು ಭಸ್ಮ ಆಗಿದ್ದಾರೆ. ಅವರು ಕಣ್ಣು ತೆಗೆದದ್ದಷ್ಟೇ. ಅದರಿಂದ ಇವ್ರು ಏನ್ ಮಾಡಿದ್ರು, ಸ್ವಶರೀರಸ್ಥೇನೈವ ಅಗ್ನಿನಾ ಅಂದಿದ್ದಾರೆ. ತಮ್ಮ ಶರೀರದ ಒಳಗಿರುವ ಅಗ್ನಿಯಿಂದಲೇನೆ ತಾವು ಸುಟ್ಟು ಭಸ್ಮ ಆಗಿದ್ದಾರೆ. ಅದು ಅವರು ಮಾಡಿದ ಅಪರಾಧ. ವಿಜಯಧ್ವಜ ತೀರ್ಥರು, ಪ್ರಾಚೀನ ವ್ಯಾಖ್ಯಾನಕಾರರು, ಅವರು ಸ್ವಶರೀರಸ್ಥಾಗ್ನಿನಾ ತಾವತ್ ಕ್ಷಣಾತ್ ಭಸ್ಮಸಾತ್ ಅಭವನ್ ಇತ್ಯನ್ವಯ ಅಂತ ಬರೆದಿದ್ದಾರೆ. ಸ್ವಶರೀರಾಗ್ನಿನಾ ಅಂತ ಭಾಗವತದಲ್ಲಿದೆ. ಸ್ವಶರೀರಾಗ್ನಿನಾ ಭಸ್ಮಸಾತ್, ಸ್ವಶರೀರಸ್ಥ ಅಗ್ನಿನಾ ತಾವತ್ ಕ್ಷಣಾತ್ ಭಸ್ಮಸಾತ್ ಅಭವನ್, ಒಂದು ಕ್ಷಣದಲ್ಲಿ ಭಸ್ಮ ಆಗಿಬಿಟ್ಟು. ಇಲ್ಲಿ
ಮಹೇಂದ್ರ ಹೃತ ಚೇತಸಃ ಅಂತ ಇದೆ. ಮಹೇಂದ್ರೇಣ ಹೃತಂ ಚೇತೋ ಯೇಷಾಂತೆ ತಥಾ ಮುಗ್ಧಾಹ. ಅವರ ಮನಸ್ಸನ್ನ ಮಹೇಂದ್ರ ಅಪಹಾರ ಮಾಡಿಬಿಟ್ಟಿದ್ದ. ಅವರ ಮನಸ್ಸು ಆ ರೀತಿ ಮುಗ್ಧ ಚೇತಸ್ಸನ್ನ ಉಳ್ಳವರಾಗಿದ್ರು. ಅವರೆಲ್ಲ ಮುಗ್ಧರಾಗಿದ್ರು. ಅವರ ಮನಸ್ಸನ್ನ ದೇವೇಂದ್ರ ಅಪಹಾರ ಮಾಡಿದ್ದ. ಮನೋಭಿಮಾನಿ ಆಗಿರ್ತಕ್ಕಂಥವನು ದೇವೇಂದ್ರ ಅವರ ಮನಸ್ಸನ್ನ ಅಪಹಾರ ಮಾಡಿದ್ದ. ಹಾಗಾಗಿ ಈ ರೀತಿ ಅಜ್ಞಾನಕ್ಕೆ ಒಳಗಾಗಿ ಕಪಿಲ ಋಷಿಗಳ ಮೇಲೆ ಅವರು ಅಪಚಾರವನ್ನ ಮಾಡಿ ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗಿ ಅವರು ಕಣ್ಣು ತೆಗೆದ ತಕ್ಷಣದಲ್ಲೇನೆ ತಮ್ಮ ಒಳಗೇ ಇರುವಂತಹ ಅಗ್ನಿಯಿಂದ ತಾವು ಸುಟ್ಟು ಭಸ್ಮ ಆಗಿಬಿಟ್ಟಿದ್ದಾರೆ. 60,000 ಮಕ್ಕಳು ಕೂಡ ಸುಟ್ಟು ಭಸ್ಮ ಆಗಿಬಿಟ್ರು. ಸ್ವಶರೀರಾಗ್ನಿನಾ ತಾವನ್ ಮಹೇಂದ್ರ ಹೃತಚೇತಸಃ ಮಹದ್ವ್ಯತಿಕ್ರಮಹತ ಭಸ್ಮಸಾದಭವನ್ ಕ್ಷಣಾತ್ ನ ಸಾಧುವಾದೋ ಮುನಿಕೋಪಭರ್ಜಿತ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮನಿ ಖೇರಜೋ ಭುವಃ. ಕೆಲವರು ಸಗರರು ಮಕ್ಕಳಿದ್ದಾರಲ್ಲ, ಇವರು 60,000 ಜನ ಕಪಿಲ ಋಷಿಗಳ ಕೋಪಾಗ್ನಿಯಲ್ಲಿ ಸುಟ್ಟು ಹೋದ್ರು ಅಂತಾರೆ. ಕಪಿಲ ಋಷಿಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ್ರು. ಕಪಿಲ ಋಷಿಗಳು ಕೋಪದಿಂದ ಕಣ್ಣನ್ನ ತೆಗೆದ್ರು. ಆ ಕೋಪದ ಅಗ್ನಿಯಲ್ಲೇನೆ ಸುಟ್ಟು ಭಸ್ಮ ಆದ್ರು ಅಂತ. ಹಾಗಲ್ಲ, ಅದು ಸರಿಯಲ್ಲ. ಅದು ನ ಸಾಧುವಾದ ಅಂತ ಹೇಳ್ತದೆ ಭಾಗವತ. ಮುನಿಕೋಪಭರ್ಜಿತಾಹ ಇತಿ ನ ಸಾಧುವಾದ. ಆ ಕಪಿಲ ಋಷಿಗಳ ಕೋಪಾಗ್ನಿಯಲ್ಲಿ ಇವರು ಸುಟ್ಟು ಹೋದ್ರು ಅನ್ನೋದು ಸರಿಯಾದ ಮಾತಲ್ಲ. ಅದು ಬಲಜ್ಞಾನಗಳಿಗೆ ಆಶ್ರಯರಾಗಿರ್ತಕ್ಕಂಥವರು ಕಪಿಲ ಋಷಿಗಳು. ಆ ಕಪಿಲನಲ್ಲಿ ಕೋಪಕ್ಕೆ ಕಾರಣವಾದಂತಹ ಅಜ್ಞಾನ ಉಂಟು ಅಂತ ಹೇಗೆ ತಾನೇ ತಿಳಿಲಿಕ್ಕೆ ಸಾಧ್ಯ? ಅವರಿಗೆ ಕೋಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೋಪ ಅಂತನ್ನೋದು ಅಜ್ಞಾನದಿಂದ ಬರ್ತಕ್ಕಂಥದ್ದು. ಕೋಪಕ್ಕೆ ಕಾರಣವಾದಂಥದ್ದು ಅಜ್ಞಾನ. ಅಂತಹ ಅಜ್ಞಾನ ಕಪಿಲ ಋಷಿಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನವೇ ಇಲ್ಲ. ಆ ಅಜ್ಞಾನ ಇಲ್ಲದೆ ಇರತಕ್ಕಂತಹ ಕಪಿಲ ಋಷಿಗಳಿಗೆ ಅಜ್ಞಾನದಿಂದ ಬರುವಂತಹ ಕೋಪ ಆದ್ರೂ ಹೇಗೆ ಬರ್ಲಿಕ್ಕೆ ಸಾಧ್ಯ? ಕಥಂ ವಿಭಾವ್ಯತೆ ತಮಃ ರೋಷಮಯಂ ತಮಃ ಕಥಂ ವಿಭಾವ್ಯತೆ. ಅಜ್ಞಾನ ಕೋಪಕ್ಕೆ ಕಾರಣವಾದದ್ದು. ಅಂತಹ ಕೋಪ ಕಾರಣವಾದ ಅಜ್ಞಾನ ಉಂಟು ಅಂತ ಹೇಗೆ ನೀವು ತಿಳ್ಕೊಳ್ತೀರಿ? ಸತ್ವಧಾಮನಿ. ಅವರು ಕಪಿಲ ಋಷಿಗಳು ಅಂದ್ರೆ ಯಾರು? ಬಲಜ್ಞಾನ ಸ್ವರೂಪರು, ಬಲಜ್ಞಾನಗಳಿಗೆ ಆಶ್ರಯರಾಗಿರ್ತಕ್ಕಂಥವ್ರು. ಜ್ಞಾನ ಮತ್ತು ಬಲಗಳಿಗೆ ಆಶ್ರಯವಾದಂತಹ ಜ್ಞಾನ ಬಲಾತ್ಮಕರಾದಂತಹ ಕಪಿಲ ಋಷಿಗಳಿಗೆ ಅಜ್ಞಾನ ಅನ್ನೋದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಅವರಲ್ಲಿ ಇಡೀ ಜಗತ್ತನ್ನೇ ಪವಿತ್ರ ಮಾಡುವಂತಹ ಒಂದು ಶಕ್ತಿ ಇದೆ. ಅವರ ಸ್ವಭಾವ ಹಾಗೆ. ಇಡೀ ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡುವ ಸ್ವಭಾವದವರವರು. ಜಗತ್ ಪವಿತ್ರಾತ್ಮನಿ. ಅಂತಹ ಸ್ವಭಾವದವರಾದ ಆ ಕಪಿಲ ಋಷಿಗಳಲ್ಲಿ ಅಪವಿತ್ರವಾದಂತಹ ಅಜ್ಞಾನ, ಕೋಪ ಇದೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಪವಿತ್ರಾತ್ಮನಿ ಅಪವಿತ್ರಂ ಕಥಂ. ಪವಿತ್ರಾತ್ಮರಾದವರವರು, ಪವಿತ್ರವಾದ ಸ್ವಭಾವ ಅವರದು. ಅವ್ರು ಯಾವತ್ತೂ ಕೋಪ ಮಾಡ್ಕೊಳ್ಳೋರಲ್ಲ. ಎಲ್ಲ ಜಗತ್ತನ್ನ ಪವಿತ್ರ ಮಾಡುವ ಸ್ವಭಾವದವರಾದ ಆ ಕಪಿಲ ಋಷಿಗಳಲ್ಲಿ ಅಪವಿತ್ರವಾದಂತಹ ಅಜ್ಞಾನ ಆಗ್ಲಿ ಕೋಪ ಆಗ್ಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆದ್ರಿಂದ
ಅವರಲ್ಲಿ ಕೋಪ ಬಂದದ್ದಲ್ಲ, ಅವರ ಕೋಪದಿಂದ ಇವರು ಸುಟ್ಟು ಹೋಗಿದ್ದಲ್ಲ. ತುಂಬಾ ಜನ ಹಾಗೆ ತಪ್ಪು ತಿಳ್ಕೊಳ್ತಾರೆ. ಕಪಿಲ ಋಷಿಗಳ ಕೋಪ ಎಂಬಂತಹ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿ ಹೋದ್ರು ಅಂತ ಹೀಗೆಲ್ಲ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಕಪಿಲ ಋಷಿಗಳ ಕೋಪಾಗ್ನಿಯಲ್ಲಿ ಸುಟ್ರು ಅಂತ ಹೇಳ್ತಾರೆ ಬಹಳಷ್ಟು ಜನ. ಅದು ಸರಿಯಲ್ಲ ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ. ಅವರೆಲ್ಲ ಅಜ್ಞಾನ, ಕೋಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೇಗೆ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಖೇ ರಜೋ ಭುವಃ ಅಂತ, ಆಕಾಶದಲ್ಲಿ ಧೂಳಿದೆ ಅಂತಾರೆ. ಎಲ್ಲರೂ ಹಾಗೆ ವ್ಯವಹಾರ ಮಾಡ್ತಾರೆ. ಆಕಾಶದಲ್ಲಿ ಧೂಳಿದೆ ಅಂತ ವ್ಯವಹಾರ ಮಾಡ್ತಾರೆ. ಆದ್ರೆ ಧೂಳಿರೋದು ಆಕಾಶದಲ್ಲಲ್ಲ. ಆಕಾಶ ಅಂತನ್ನೋದು ಬಹಳ ಸ್ವಚ್ಛವಾಗಿರ್ತಕ್ಕಂಥದ್ದು. ಅದರಲ್ಲಿ ಧೂಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಧೂಳಿರೋದು ಭೂಮಿಯಲ್ಲಿ. ಧೂಳು ಅಂತನ್ನೋದು ಕಸ, ಧೂಳು ಅದು ಭೂಮಿ. ಇದು ಭೂಮಿಯಲ್ಲಿರುವ ಧೂಳನ್ನೇ ಆಕಾಶದಲ್ಲಿದೆ ಅಂತ ಕೆಲವರು ವ್ಯವಹಾರ ಮಾಡ್ತಾರೆ. ಆಕಾಶ ಸ್ವಚ್ಛವಾಗಿರ್ತಕ್ಕಂಥದ್ದು. ಆಕಾಶದಲ್ಲಿ ಧೂಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಕಾಶದಲ್ಲಿ ಧೂಳಿದೆ ಅಂತ ಹೇಗೆ ವ್ಯವಹಾರ ಮಾಡ್ತಾರೋ ಹಾಗೆ ಇದು ಅಷ್ಟೇ. ಅಜ್ಞಾನದಿಂದ ವ್ಯವಹಾರ. ಆಕಾಶದಲ್ಲಿದೆ ಅಂತನ್ನೋದು ಹೇಗೆ ಸಾಧ್ಯ? ಆಕಾಶದಲ್ಲಿ ಧೂಳು ಬರ್ಲಿಕ್ಕೆ ಭೂಮಿಯಲ್ಲಿರೋದದು ಧೂಳು. ಭೂಮಿಯ ಧೂಳನ್ನ ಆಕಾಶದಲ್ಲಿದೆ ಅಂತ ಹೇಗೆ ತಾನೇ ತಿಳಿಲಿಕ್ಕೆ ಸಾಧ್ಯವಾಗ್ತದೆ? ಹಾಗಾಗಿ ಬಲಜ್ಞಾನ ಸ್ವರೂಪರಾದ, ಬಲಜ್ಞಾನಗಳಿಗೆ ಆಶ್ರಯರಾಗಿರ್ತಕ್ಕಂತಹ ಕಪಿಲ ಋಷಿಗಳಲ್ಲಿ ಕೋಪಕ್ಕೆ ಕಾರಣವಾದ ಅಜ್ಞಾನ ಉಂಟು, ಕೋಪ ಬಂತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸರಿಯಾದ ಮಾತಲ್ಲ. ಕೆಲವರು ಹಾಗೆ ಹೇಳ್ತಾರೆ, ಅದು ಸರಿಯಲ್ಲ. ಕೇಚಿತ್ತು ಕಪಿಲಸ್ಯ ಕೋಪಾಗ್ನಿನಾದಗ್ಧಾಹ ಇತಿ ವದಂತಿ. ಕಪಿಲರ ಕೋಪಾಗ್ನಿಯಿಂದ ಸುಟ್ಟು ಹೋದ್ರು ಅಂತ ಹೇಳ್ತಾರೆ. ಅದು ಸರಿಯಲ್ಲ. ನ ಸಾಧುವಾದೋ ಮುನಿಕೋಪಭರ್ಜಿತಾಃ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮನಿ ಖೇರಜೋ ಭುವಃ. ಕಪಿಲ ಋಷಿಗಳು ಅಂತಂದ್ರೆ ಯಾರವರು? ಯಸ್ಯೇರಿತಾ ಸಾಂಖ್ಯಮಯೀ ದೃಢೇಹನೌ ಯಯಾ ಮುಮುಕ್ಷುಸ್ತರತೆ ದುರತ್ಯಯಂ ಭವಾರ್ಣವಂ ಮೃತ್ಯುಪಥಂ ವಿಪಶ್ಚಿತಃ ಪರಾತ್ಮಭೂತಸ್ಯ ಕಥಂ ಪೃಥಂಗ್ ಮತಿಃ. ಈ ಕಾರಣದಿಂದಲೂ ಕೂಡ ಅವರಲ್ಲಿ ಕೋಪ ಅನ್ನೋದು ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಕಪಿಲ ಋಷಿಗಳಲ್ಲಿ ಕೋಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೋಪದ ಬುದ್ಧಿ ಅವರಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಕಪಿಲ ಋಷಿಗಳು ಅಂದ್ರೆ ಶುದ್ಧ ಜ್ಞಾನ ಸ್ವರೂಪ, ಶುದ್ಧವಾದ ಪರಮಾತ್ಮ ತತ್ವಜ್ಞಾನ ರೂಪವಾದ ಸಾಂಖ್ಯ ದರ್ಶನವನ್ನ ಜಗತ್ತಿಗೆ ಕೊಟ್ಟಂತವರವರು. ಸಾಂಖ್ಯ ದರ್ಶನ ಏನಿದೆ ಅದನ್ನ ನಿರೂಪಣೆ ಮಾಡಿ ಜಗತ್ತಿಗೆ ಶುದ್ಧ ಜ್ಞಾನವನ್ನ, ಪರಮಾತ್ಮ ತತ್ವಜ್ಞಾನವನ್ನ ಕೊಟ್ಟವರು ಅವರು. ಆ ಸಾಂಖ್ಯ ಶಾಸ್ತ್ರ ಏನಿದೆ, ಶುದ್ಧವಾದ ತತ್ವಜ್ಞಾನ, ಅದರಿಂದ ಮುಮುಕ್ಷುಗಳು ಆ ಸಾಂಖ್ಯ ತತ್ವವನ್ನ ಚೆನ್ನಾಗಿ ತಿಳಿದು ಯಾವ ರೀತಿಯಿಂದಲೂ ದಾಟ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಂಸಾರ ಅನ್ನೋ ಸಾಗರವನ್ನೇ ದಾಟ್ತಾರೆ. ದುರತ್ಯಯಂ ಭವಾರ್ಣವಂ. ಭವಾರ್ಣವ ಅನ್ನೋದು ಸಮುದ್ರ. ಭವ ಅಂದ್ರೆ ಸಂಸಾರ. ಸಂಸಾರ ಸಮುದ್ರ ಏನಿದೆ ಭವಾರ್ಣವ, ಅದು ದುರತ್ಯಯ. ಬೇರೆ ಯಾವುದರಿಂದಲೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು, ಅಶಕ್ಯವಾದದ್ದು. ಅಂತಹ ಆ ಮೃತ್ಯು ಮಾರ್ಗವಾದ ಸಂಸಾರ ಸಾಗರವನ್ನ, ಮೃತ್ಯುಪಥಂ ಭವಾರ್ಣವಂ, ಈ ಒಂದು ದರ್ಶನದಿಂದ, ಸಾಂಖ್ಯ ತತ್ವಜ್ಞಾನದಿಂದ ಆರಾಮವಾಗಿ ದಾಟ್ತಾರೆ ಮುಮುಕ್ಷುಗಳು. ಯಾರು ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ಅವರಿಗೆ ಈ ಸಂಸಾರ ಎಂಬಂತಹ ಸಮುದ್ರವನ್ನ ದಾಟ್ಲಿಕ್ಕೆ ದೃಢವಾದ ನೌಕೆಯಂತೆ ಇರುವಂತದ್ದು ಸಾಂಖ್ಯ ದರ್ಶನ. ಅಂತಹ ಶುದ್ಧವಾದ ಸಾಂಖ್ಯ ದರ್ಶನವನ್ನ
ಜಗತ್ತಿಗೆ ಕೊಟ್ಟಂತಹ ಶುದ್ಧ ಜ್ಞಾನ ಸ್ವರೂಪರಾದಂತಹ ಕಪಿಲ ಋಷಿಗಳಲ್ಲಿ ಕೋಪ, ಅಜ್ಞಾನ ಇದೆಲ್ಲ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅವರಲ್ಲಿ ಅಜ್ಞಾನವೇ ಇಲ್ಲ, ಕೋಪವೇ ಇಲ್ಲ, ಅದೆಲ್ಲ ದೋಷಗಳು. ನಿರನಿಷ್ಠೋ ನಿರವದ್ಯ, ಅವನಲ್ಲಿ ಯಾವ ದೋಷಗಳು ಇಲ್ಲ, ಅನಿಷ್ಟಗಳೇ ಇಲ್ಲದೆ ಇರ್ತಕ್ಕಂಥವನು ಆ ಭಗವಂತ. ಹೀಗಿರುವಾಗ ಈ ರೋಷ ಕೋಪ ಬಂತು, ಅದರಿಂದ ಇವರೆಲ್ಲ ಸುಟ್ಟು ಬೋಧಿಯಾದರು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಕೈಮುತ್ಯ ನ್ಯಾಯ ಇದು, ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಶುದ್ಧ ಜ್ಞಾನ ಸ್ವರೂಪರಾದ ಆ ಕಪಿಲ ಋಷಿಗಳಲ್ಲಿ ಈ ಕೋಪಕ್ಕೆ ಕಾರಣವಾದ ಅಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಯಸ್ಯೇರಿತಾ ಸಾಂಖ್ಯಮಯೀ ದೃಢೇಹನೌ ಯಯಾ ಮುಮುಕ್ಷುಸ್ತರತೆ ದುರತ್ಯಯಂ ಭವಾರ್ಣವಂ ಮೃತ್ಯುಪಥಂ ವಿಪಶ್ಚಿತಃ ಪರಾತ್ಮಭೂತಸ್ಯ ಕಥಂ ಪೃಥಂಗಮತಿಃ. ಹಾಗಾಗಿ ಕೋಪದಿಂದ ಭಸ್ಮಾದದ್ದಲ್ಲ, ಕೆಲವರು ಹಾಗೆ ಹೇಳ್ತಾರೆ, ತಪ್ಪು ಅಂತನ್ಲಿಕ್ಕೆ ಈ ಎರಡು ಶ್ಲೋಕಗಳನ್ನ ಕಪಿಲ ಋಷಿಗಳ ಬಗ್ಗೆ ಭಾಗವತ ನಮಗೆ ಸ್ಪಷ್ಟವಾಗಿ ಕೊಟ್ಟು, ಹಾಗಾದ್ರೆ ಅವರು ಸತ್ತದ್ದು ಯಾವುದರಿಂದ ಅಂತಂದ್ರೆ ಅದನ್ನ ಆ ಹಿಂದೆ 12ನೇ ಶ್ಲೋಕದಲ್ಲಿ ಸ್ವಶರೀರಾಗ್ನಿನ ಅಂತ ಏನ್ ಹೇಳಿದ್ದಾರೆ ಅದನ್ನ ಇಟ್ಕೊಳ್ಬೇಕು. ಅವರ ಶರೀರದ ಒಳಗೆ ಇರುವಂತಹ ಅಗ್ನಿಯಿಂದಲೇ ಅವರು ಸತ್ತದ್ದು. ಅದಕ್ಕೆ ಕಾರಣ ಅವರು ಮಾಡಿದ ಅಪರಾಧ, ಕಪಿಲ ಋಷಿಗಳ ಮೇಲೆ ಮಾಡಿದಂತಹ ಅಪರಾಧ. ಆ ಅಪರಾಧದಿಂದ ಅವರು ತಮ್ಮ ಒಳಗೇ ಇರುವಂತಹ ಅಗ್ನಿಯಿಂದಲೇ ಸುಟ್ಟು ಬೂದಿಯಾಗಿದ್ದು. ಇಂದ್ರದೇವರು ಹಾಗೆ ಅವರಿಗೆ ಮಾಡಿದ್ರು. ಅಲ್ಲಿಗೆ 14 ಶ್ಲೋಕಗಳಾಯ್ತು. ಗುರುಗಳೇ, ಸಾಂಖ್ಯಯೋಗ ಉಪದೇಶ ಮಾಡೋ ಪರಮಾತ್ಮ ರೂಪ ಕಪಿಲನ ಇದು, ಇಲ್ಲ ಬೇರೆ ಕಪಿಲ ಋಷಿ ಅದು? ಹೌದು, ಪರಮಾತ್ಮನೇ. ಕಪಿಲ ಅಂತಂದ್ರೆ ಪರಮಾತ್ಮನೇ. ಹೌದು, ಸರಿ ಸರಿ. ಈ 13ನೇ ಶ್ಲೋಕದಲ್ಲಿ ಸತ್ಯಜ್ಞಾನ ವ್ಯಾಖ್ಯಾನ 13 ಅಲ್ಲ? ಹೇಳಿ. ನಮಸ್ಕಾರ. 13ನೇ ಶ್ಲೋಕ, ಏನ್ ಹೇಳಿದ್ದಾರೆ? 13ನೇ ಶ್ಲೋಕದಲ್ಲಿ ಸತ್ಯಧರ್ಮರು ಬಂದು ತೇ ಯಥಾ ಫಲಾಯಂತ ಇತಿ ಅಂತ ಹೇಳ್ಬಿಟ್ಟು ಒಂದು ಇದು ಪ್ರಮಾಣ ಏನೋ ಕೊಟ್ಟಿದ್ದಾರೆ. ಅದು ಏನು ಅಂತ ವಿಸ್ತಾರ ಮಾಡಿ. ತೇ ಯಥಾ ಫಲಾಯಂತೆ ವ್ಯಾಚಕಾರ ತಾವಕೀನೋ ಸಾಧವು ಅಷ್ಟಾಷ್ಟಮಸ್ತಕ ಅಂತ ಹೇಳ್ಬಿಟ್ಟು ಕೊಟ್ಟು ಪ್ರಕೀರ್ತಿತಾಹ ಷಟ್ ಪ್ರಕೀರ್ತಿತಾಹ ಅಂತ ಕೊಟ್ಟಿದ್ದಾರೆ. ಅಪ್ಪಾಸಸ್ತ್ವಂ ವಿರೋಧಶ್ಚ ಸಂಜ್ಞಾರ್ಥಕ ಷಟ್ ಪ್ರಕೀರ್ತಿತಃ ಅಂತ ಕೊಟ್ಟಿದ್ದಾರೆ. ಸಿಕ್ಕಿತಾ? ಸಿಕ್ಕಿದೆ. ಅದು ಏನೋ ವ್ಯಾಕರಣ ವಿಶೇಷದ ಬಗ್ಗೆ ವಿಚಾರ. ಫಲಾಯ ಅಂತಂದ್ರೆ ಫಲಾಯ ಅಂತಂದ್ರೆ ಓಡಿ ಹೋಗೋದಾನೆ. ಹೌದು. ಕುಮಾರಕಃ ಇವ ಇಲ್ಲಿ ತಾತ್ಪರ್ಯ ಏನಾರು ತಾತ್ಪರ್ಯ ಒಂದನು ಮಧ್ವಾಚಾರ್ಯರು ಕೊಡ್ಲ. ಜಗತ್ ಪವಿತ್ರಾತ್ಮನೀತಿ ಕುಮಾರಕ ಇವ ಐತಿ ಅಂತಿದೆ. ಭಾಷ್ಯದಲ್ಲಿರ್ತಕ್ಕಂತಹ
ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನೋಡೋಣ ಅದನ್ನ, ಅದು ಎಕ್ಸ್ಟ್ರಾ ವಿಷಯ ಅದು. ಒಂದ್ಸಲ ನೋಡೋಣ ಅಂತೆ. ಅದೇನ್ ಕೊಟ್ಟಿದ್ದಾರೆ ಅಂದ್ರೆ ತತ್ ಸಾದೃಶ್ಯಂ ಅಭಾವಾಶ್ಚ ತದ್ ಅನ್ಯತ್ವಂ ತದಲ್ಪತ ಅಪ್ರಾಶಸ್ತ್ಯಂ ವಿರೋಧಶ್ಚ ಸಂಜರ್ಥಾಃ ಷಟ್ ಪ್ರಕೀರ್ತಿತಾಃ ಅಂತ ಕೊಟ್ಟಿದ್ದಾರೆ. ಅದು ನಂಗ್ ಅನ್ನೋದಕ್ಕೆ ಒಟ್ಟು ಆರು ಅರ್ಥಗಳಿದೆ. ನಂಗ್ ಶಬ್ದಕ್ಕೆ ಅಂತ ನ ಅನ್ನೋದಕ್ಕೆ ಒಟ್ಟು 6 ಅರ್ಥಗಳಿದೆ. ಸರಿ ಕಾರಿಕ ಅದು. ಸರಿ ಗುರುಗಳೇ, ಧನ್ಯವಾದಗಳು. ನಂಗ್ ಶಬ್ದಕ್ಕೆ 8 ಅರ್ಥಗಳಿದೆ ಅಂತ. ಅದು ಪ್ರಕೃತಿಗೆ ಸಂಬಂಧ ಅಂತ ಹೆಚ್ಚಿನ ವಿಷಯ. ಅದು ಅರ್ಥಕ್ಕೆ ಬೇಕಾಗಿಲ್ಲ, ವ್ಯಾಕರಣಕ್ಕೆ ಸಂಬಂಧ. ನಂಗ್ ಶಬ್ದಕ್ಕೆ ಅರ್ಥ ಇದೆ, ಒಂದು ಕಾರಿಕ. ಕಾರಿಕ ಅಂದ್ರೆ ಏನು? ಕಾರಿಕಾಗಳು ಅಂತ ಕೆಲವು ಇರ್ತವೆ. ಈಗ ಮಾಣಿನಿ ಕೆಲವು ಸೂತ್ರಗಳನ್ನ ರಚನೆ ಮಾಡಿದ್ದಾರಲ್ಲ, ಸೂತ್ರಗಳಿಂದ ಕಾರಿಕಾಗಳು ಅಂತ ಇರುತ್ತೆ. ಸೂತ್ರಗಳಿಂದ ಕೆಲವು ನಿಷ್ಪತ್ತಿ ಆಗದೇ ಇದ್ದಾಗ ಕೆಲವು ವಾರ್ಷಿಕಗಳು ಮಾಡ್ತಾರೆ. ಗಳಿಂದ ಶಬ್ದಕ್ಕೆ ಸಂಬಂಧಪಟ್ಟಂತ ಶಬ್ದಶಾಸ್ತ್ರ. ಸರಿ ಗುರು, ಸರಿ ಧನ್ಯವಾದಗಳು. ಒಂದು ಕಾರಿಕ. ಹರೇ ನಮಃ. ಹರೇ ನಮಸ್ಕಾರ ಹರೇ ನಮಃ ಆಚಾರ್ಯ, ಧನ್ಯವಾದಗಳು, ನಮಸ್ಕಾರಗಳು. ಹರೇ ಶ್ರೀನಿವಾಸ ಗುರುಗಳೇ, ಈಗ ಕಪಿಲ ಮುನಿ ಅಂತಂದ್ರೆ ಈಗ 5ನೇ ಸರ್ಗದಲ್ಲಿ ಬರ್ತಾಳೆ ಕಪಿಲನಾಮಕ ಪರಮಾತ್ಮ, ಅವರೇ ಅಲ್ವಾ? ಹೌದ್ರಿ, ಅವರೇ. ಯಾಕೆಂದ್ರೆ ಇದನ್ನ ಸಂಖ್ಯಾಶಾಸ್ತ್ರ ಬೋಧಿಸಿದ್ದು ಅಂತಂದಾಗ ಅದೇ ತಾನೇ ಅವರೇ ಆಗ್ಬೇಕಲ್ಲ. ನಮಸ್ಕಾರ. 3ನೇ ಸ್ಕಂದದಲ್ಲಿ. 3ನೇ ಸ್ಕಂದದಲ್ಲಿ. ಹೌದು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಶ್ರೀನಿವಾಸ. ನಮಸ್ಕಾರ.